ಮೊಂತಾ ಚಂಡಮಾರುತ ಬಂದು ಹೋಗಿದ್ದಾಯ್ತು. ಆದರೆ ಅದರ ಅಡ್ಡ ಪರಿಣಾಮ ಮಾತ್ರ ರೈತರನ್ನ ಕಂಗೆಡಿಸಿ ಬಿಟ್ಟಿದೆ. ಅದರಲ್ಲೂ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದಿರುವ ಉಡುಪಿಯ ವಿಶಿಷ್ಟ ತಳಿ ಮಟ್ಟುಗುಳ್ಳ ಎಂಬ ಅಪರೂಪದ ಬದನೆ ಬೆಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಮೊಂತಾ ಚಂಡಮಾರುತ ತಂದ ಅವಾಂತರ, ಸಂಕಷ್ಟಕ್ಕೆ ಸಿಲುಕಿದ ಮಟ್ಟುಗುಳ್ಳ ಬದನೆ ಬೆಳೆಗಾರರು. ಮೊಂತಾ ಚಂಡಮಾರುತ ಬಿಸಿ ಕರಾವಳಿಯ ರೈತರಿಗೆ ಜೋರಾಗಿಯೇ ತಟ್ಟಿದೆ. ಈ ಬಾರಿ ಅಬ್ಬರದ ಮಳೆಯ ನಡುವೆಯೂ ಕಷ್ಟಾನೋ ನಷ್ಟಾನೋ ಉಡುಪಿ ಜಿಲ್ಲೆಯ ರೈತರು ಭತ್ತದ ಬೆಳೆ ಬೆಳೆದಿದ್ರು. ಇಲ್ಲಿನವರು ಎರಡನೇ ಬೆಳೆಯಾಗಿ ತರಕಾರಿ ಧಾನ್ಯ ಬೆಳೆ ಬೆಳೆಸುವುದು ರೂಢಿ. ಅದರಲ್ಲೂ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನೂರಾರು ರೈತರು ವಿಶಿಷ್ಟ ತಳಿಯ ಮಟ್ಟುಗುಳ್ಳ ಬದನೆ ಬೆಳೆಸುತ್ತಾರೆ. ಈ ಬೆಳೆ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದಿರೋದ್ರಿಂದ ಈ ಬೆಳೆಗೆ ಉತ್ತಮ ಬೇಡಿಕೆ ಇದೆ. ಆದರೆ ಈ ಬಾರಿ ಮೊಂತಾ ಚಂಡಮಾರುತದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ಚಂಡಮಾರುತವಾಗಿ ಅಕಾಲಿಕ ಮಳೆಯಿಂದಾಗಿ ನಮ್ಮ ಈ ಭಾಗದ ರೈತರಿಗೆ ಇವಾಗ ಈ ಮಟ್ಟುಗುಳ್ಳದ ಗದ್ದೆಯಲ್ಲಿ ನೀರು ನಿಂತು ಅದು ತುಂಬ ಹಳದಿಯಾಗಿದೆ. ಇನ್ನು ಇದೇ ರೀತಿ ನೀರು ನಿಂತರೆ ಅದು ಸಾಯುವ ಸನ್ನಿವೇಶವಿರುತ್ತದೆ. ಅಲ್ಲದೆ ಈ ಹಳದಿಯಾದ ಈ ಮಟ್ಟುಗುಳ್ಳ ಇನ್ನೂ ಪುನಶ್ಚೇತನಗೊಳ್ಳುವಂಥದ್ದು ತುಂಬ ಸಮಯ ತಾಗ್ತದೆ. ಅಲ್ಲದೆ ಕೆಲವು ಸಾಯುವ ಪರಿಸ್ಥಿತಿ ಕೂಡ ಇರ್ತದೆ. ಬದನೆ ಗಿಡಗಳು ಬೆಳೆದು ಹೂ ಬಿಟ್ಟು ಫಸಲು ಬರುವ ಕಾಲಕ್ಕೆ ಸರಿಯಾಗಿ ಮೊಂತಾ ಚಂಡಮಾರುತ ಅಬ್ಬರಿಸಿದೆ. ಪರಿಣಾಮ ಗದ್ದೆಗಳಲ್ಲಿ ನೀರು ತುಂಬಿ ಗಿಡಗಳು ನೆಲಕಚ್ಚಿವೆ. ಬೇರುಗಳು ಕೊಳೆತು ಬೆಳೆ ಸಂಪೂರ್ಣ ನಾಶ ಆಗಿದೆ. ಮಟ್ಟುಗುಳ್ಳ ಬದನೆ ಕೆಜಿಗೆ 90 ರಿಂದ 100 ರೂಪಾಯಿ ಇದ್ರೂ ಬೆಳೆ ಇಲ್ಲದಂತಾಗಿದೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸರ್ಕಾರ ಬೆಳೆಗಾರರ ನೆರವಿಗೆ ನಿಲ್ಲಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬಟ್ಟೆ ಅಂಗಡಿಯಲ್ಲಿ ಸೀರೆ ಕದ್ದ ಚಾಲಾಕಿ ಅಜ್ಜಿ. ಸೀರೆ ನೋಡುವ ನೆಪದಲ್ಲಿ 2 ಸೀರೆ ಕದ್ದು ಎಸ್ಕೇಪ್. ಹೊಸೂರು ಸಮೀಪದ ಬಾಗಲೂರಿನಲ್ಲಿ ಘಟನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.